ಹಿರಿಯೂರು ಬೈ ಎಲೆಕ್ಷನ್ ಅಖಾಡಕ್ಕೆ ನಿಮ್ಮ ವಿಜಯಘೋಷ ಡಿಜಿಟಲ್ ಮಾಧ್ಯಮ. ಇವತ್ತು ಹಿರಿಯೂರು ಭಾಗದ ಜನ ಯಾರ ಪರ ಹೇಳ್ತಾ ಇದ್ದಾರೆ, ಜನಾಭಿಪ್ರಾಯ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಹುಶಃ 2023 ಚುನಾವಣೆ ಸಂದರ್ಭದಲ್ಲಿ ಡಿ ಸುಧಾಕರ್ ಅವರು 31,000 ಮತಗಳ ಅಂತರದಿಂದ ಗೆಲುವನ್ನು ಗೆಲ್ಲಿಸಿ ಸಚಿವರು ಕೂಡ ಆಗ್ತಾರೆ, ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರು ಆಗ್ತಾರೆ. ಅನಾರೋಗ್ಯದ ಕಾರಣ ಅವರು ಸಾವನ್ನು ಒಪ್ತಾರೆ. ಎಳ್ನೀರು ರುಚಿಯಾಗಿದೆ. ಬಹುಶಃ ಹಿರಿಯೂರು ಬೈ ಎಲೆಕ್ಷನ್ ಕೂಡ ಬಹಳ ರುಚಿಕರವಾಗಿರ್ತದೆ ಜನಗಳಿಗೆ ಅಂತ ಭಾವಿಸ್ತೇನೆ. ನೋಡಿ, ಶಿರಾ ಹಿರಿಯೂರು ಭಾಗ ಅತ್ಯಂತ ಬಿಸಿಲು ಮತ್ತು ಈ ಭಾಗ ಬರದನಾಡು. ಹಾಗಾಗಿ ನಾನು ಎಳ್ನೀರನ್ನ ಈ ಕಡೆ ಭಾಗದ ಫೇಮಸ್ ಅಂದರೆ ಎಳ್ನೀರು. ನಾನು ಬಹುಶಃ ಈ ದಾರಿಯಲ್ಲಿ ಸ್ಪೀಕರ್ ಬಸವರಾಜ್ ಹೊರಟ್ಟಿ ಅವ್ರನ್ನ ಸಂದರ್ಶನ ಕೂಡ ಮಾಡಿದ್ದೆ ದಾರಿಯಲ್ಲಿ. ಅವರು ಕೂಡ ಹೇಳಿದ್ರು ಶಿರಾ ಹಿರಿಯೂರು ಭಾಗದ ಎಳ್ನೀರಂದ್ರೆ ಬಹಳ ಪ್ರಾಮುಖ್ಯತೆ, ಬಹಳ ಇಷ್ಟ ಅಂತ. ಹಾಗಾಗಿ ನಾನು ಶಿರಾ ಮತ್ತು ಹಿರಿಯೂರು ಭಾಗದ ಎಳ್ನೀರನ್ನು ಸವಿದು ನಾನು ಈ ಭಾಗಕ್ಕೆ ಬೈ ಎಲೆಕ್ಷನ್ ಕಡೆಗೆ ನಮ್ಮ ಮಾಧ್ಯಮ ಕಾಲಿಡ್ತಾ ಇದೆ. ನಿಮ್ಗಳ ಸಪೋರ್ಟ್ ಹೀಗೆ ಇರಲಿ. ಹಿರಿಯೂರು ಭಾಗದ ಜನ ಹೆಚ್ಚೆಚ್ಚು ನಮ್ಮ ಚಾನಲ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ತುಂಬಾ ರುಚಿಕರವಾಗಿ ತಿಂಡಿ ಕೊಡ್ತಾರೆ ಅಂತ ಜನ ಕೂಡ ಸೇರಿದ್ದಾರೆ. ಹೇಗಿದೆ ಅಣ್ಣ ಬೈ ಎಲೆಕ್ಷನ್ ಕಾವು? ಬೈ ಎಲೆಕ್ಷನ್ ಕಾವಿನ ಹೆಂಗಿದೆ ಸರ್? ಯಾರು ಇದು ಚೆನ್ನಾಗಿ ಹೆಲ್ಪ್ ಮಾಡ್ತಾರ ನಮ್ಮ ಡ್ಯಾಮ್ಗೆಲ್ಲ ನೀರು, ಅವ್ರಿಗೆಲ್ಲ ನಾವು ಹೆಲ್ಪ್ ಮಾಡಕ್ಕೆ ಇದೆ. ಸುಧಾಕರ್ ಕೆಲಸ ಮಾಡಿಲ್ವ ಅಂದರೆ? ಮಾಡೇ ಇಲ್ಲ, ಮಾಡೋದಂಬದೇನು ಮಾಡೇ ಇಲ್ಲ. ಹೌದು ಹಾಂ, ನೋಡ್ರಿ ಮಾತಾಡ್ತಾನೆ ನಮ್ಮ ಅಣ್ಣ. ಅಲ್ಲ, ಒಂದು ವೇಳೆ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಬೋದು ಇಲ್ಲಿ? ಇಂಥವ್ರಿಗೆ ಅಂತ ಗೊತ್ತಿಲ್ಲ ಸರ್. ವ್ಯಕ್ತಿ ಯಾರು ಒಳ್ಳೆಯವರು ಇರ್ತಾರೆ ಅವ್ರಿಗಂತೂ ಪಕ್ಕ. ಹಿರಿಯೂರು ಬೈ ಎಲೆಕ್ಷನ್ ಅಖಾಡದಲ್ಲಿ ಇವತ್ತು ಜವಗನಹಳ್ಳಿ ನಾನು ಹೋಬಳಿಯಲ್ಲಿ ಇದ್ದೀನಿ. ನಮ್ಮ ಜೊತೆ ಅನೇಕ ಸ್ಥಳೀಯ ಮುಖಂಡರುಗಳಿದ್ದಾರೆ. ಸೊ ಹೇಗಿದೆ ಬೈ ಎಲೆಕ್ಷನ್ ಅಂತ? ಬೈ ಎಲೆಕ್ಷನ್ ಚೆನ್ನಾಗಿದೆ ಸರ್. ಕಾಂಗ್ರೆಸ್ನವ್ರು ಏನೋ ಅಭಿವೃದ್ಧಿ ಮಾಡಿಲ್ಲ, ಅದರಿಂದ. ಓಕೆ, ಸುಧಾಕರ್ ಅವರು ತುಂಬ ಕೆಲಸ ಮಾಡಿದ್ದಾರೆ ತಾಲೂಕಲ್ಲಿ ಅಂತಾರೆ ಜನ. ಏನು ಕೆಲಸ ಮಾಡಿಲ್ಲ ಸರ್. ಮತ್ತು ಯಾವ ಪಕ್ಷ ಬರ್ಬೋದು? ಪಕ್ಷ ಈಗ NDA ಬರುತ್ತೆ. ಹ್ಞೂ ಸರ್. ಯಾರು ನಿಲ್ಬೋದು? NDA ಅಭ್ಯರ್ಥಿ ಯಾರಾಗ್ಬೋದು? NDA ಯಾರು ಆಗ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಒಟ್ಟು NDA ಬರುತ್ತಿಲ್ಲ. ನಿಮ್ದು ಯಾವರು? ನಮ್ಮದು ಕರಿಯಲ್ಲ. ಯಾರು ಗೆಲ್ಬೋದು ಎಲೆಕ್ಷನಲ್ಲಿ? ಇಲ್ಲಿ ಅದೇ ಹೇಳಿವಲ್ಲ ನಾವು, ಕಾಂಗ್ರೆಸ್ ಅಂತ ಬರಲ್ಲ. ಸುಧಾಕರ್ ಅವರು ತಾಲೂಕಲ್ಲಿ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ. ನಮ್ಗೆ 10 ವರ್ಷ ಗೆದ್ದವ್ರೆ. ನಮಗೆ ಒಕ್ಕಲಿಗರಿಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದರೆ ಏನೇನು ಒಂದು ಇದನ್ನು ಪಿನ್ ಕೊಟ್ಟರು ನಾವು ನೋಡಿಲ್ಲ. ನಾವು ಓಟ್ ಹಾಕಿದ್ದೀವಿ, ನಮ್ಮ ಪಿನ್ ಕೋಡು ನೋಡಿಲ್ಲ. ಒಂದು ಕಡೆ ಅನುಕಂಪದ ಅಲೆ ಮುಖಾಂತರ ಸುಧಾಕರ್ ಮಗ ಗೆಲ್ತಾನೆ ಅಂತಾರೆ. ಯಾವ ಅನುಕಂಪ? ಯಾರ ಮಾಡಿರೋರು ಆಗ್ತಾರೆ ಅಷ್ಟೇ, ಮಾಡಿಲ್ದಾರೆ ಯಾಕೆ ಹಾಕ್ತಾರೆ? ಯಾರು ಬಂದರು ಏನು ಹೆಲ್ಪ್ ಮಾಡಲ್ಲ, ಯಾರು ನಂಬ್ಕೊಂಡ್ರು ಅಷ್ಟೇ. ಇವಾಗ ಹೊಸ ಕ್ಯಾಂಡಿಡೇಟ್ ಬಂದೈತೆ ಒಂದು, ಅದು ಬೊಮ್ಮನಹಳ್ಳಿ ಬಾಬಣ್ಣವರು. ಅವ್ರ ಕಡೆಯಿಂದ ಸ್ವಲ್ಪ ಹೆಲ್ಪ್. ಕೆಲವರು ಹೇಳ್ತಾರೆ ಬೊಮ್ಮನಹಳ್ಳಿ ಬಾಬು ಬರ್ತಾರೆ ಹೋಗ್ತಾರೆ ಅಷ್ಟೇ, ಅವ್ರು ಗೆಲ್ಲಲ್ಲ ಅಂತಾರೆ. ಅದು ನಮಗೆ ಗೊತ್ತಿಲ್ಲ, ಅದು ದೇವ್ರ ಇಚ್ಛೆ, ಅದು ನಮಗೆ ಗೊತ್ತಿಲ್ಲ. ನಮ್ಗೆ ಹೆಲ್ಪ್ ಮಾಡಿರೋದ್ರೆ ನಾವು ಮಾಡಬೇಕು. ಕೆಲವರು ಹೇಳ್ತಾರೆ ಸ್ಥಳೀಯರಿಗೆ ಆದ್ಯತೆ ಜಾಸ್ತಿ ಕೊಡಬೇಕು ಜಯಣ್ಣ ಅಂತಾರೆ. ಹೌದು, ಸ್ಥಳೀಯರಿಗೆ ಕೊಡಬೇಕು, ಬಟ್ ಕೆಲಸ ಮಾಡಿದ್ರೆ ಕೊಡಬೇಕು. ಕೆಲಸ ಮಾಡಿದವ್ರಿಗೆ ಏನು ಕೊಡ್ತೀರಾ? ಸುಧಾಕರ್ ಕೆಲಸ ಮಾಡಿದ್ರೆ ಇಲ್ವಾ? ಇಲ್ಲ, ಅವ್ರದ್ದು ಅಷ್ಟೇ, ಪೂರ್ಣಿಮಾರ್ದು ಅಷ್ಟೇ, ಇವ್ರದ್ದು ಅಷ್ಟೇ. ಏನಾದರೂ ಯುವ ರಾಜಕಾರಣಿಗಳು ಅವಕಾಶ ಕೊಡೋದಾದ್ರೆ ಅಭಿನಂದನ್ ಹೆಸರು ಕೇಳ್ಬಿಡುತ್ತೇನೆ, ಆಗ್ತಾರಾ? ಅಭಿನಂದನ್ ಅವರು ಹೊಸೊಬ್ರು, ನೋಡಬೇಕು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹೇಗೆ ಪೂರ್ಣಿಮಾ ಶ್ರೀನಿವಾಸ್ ನಿಂತರೆ ಅವ್ರಿಗೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಓಕೆ, ಸ್ಥಳೀಯರು ನಿಮ್ಮ ಪ್ರಕಾರ ಯಾರ್ಯಾರನ್ನ ಗುರುತಿಸ್ಬೋದು ಜನ ಗುರುತಿಸಿದ್ರೆ? ಸ್ಥಳೀಯರು ಅಂದರೆ ಅದೇ ಪೂರ್ಣಿಮಾ ಅವ್ರನ್ನ ಗುರುತಿಸ್ತಾರೆ. ಬಿಟ್ಟರೆ ಯಾರೋ ಇವ್ರು ಇದ್ದಾರೆ, ಜಯರಾಮ್ ಅಂತಂದೇಳಿ, ಇಲ್ಲ ರಾಜಣ್ಣರು ಇದ್ದಾರೆ. ಓಕೆ, ಇನ್ನೊಂದು ರಾಜಣ್ಣ ಅವ್ರಿಗೆ ಭಾಳ ಇಂಡಿಯಾ ಮೈತ್ರಿಯಿಂದ ಕೊಡ್ತಾರೆ ಟಿಕೆಟ್ ಅಂತ ಭಾಳ ಇದು ಸಂಚಲನ ಮೂಡಿಸ್ತಾ ಇದೆ. ಒಂದು ವೇಳೆ ರಾಜಣ್ಣ ಅವ್ರು ನಿಂತರೆ ಗೆಲ್ಬೋದಾ? ಕಾಡುಗೊಲ್ಲ ಮತಗಳು ನಿರ್ಣಾಯಕ ಇದ್ದಾವೆ. ಅವರಿಬ್ಬರಕ್ಕೊಬ್ರು ಬರ್ಬೋದು, ಹೇಳೋಕ್ಕಾಗಲ್ಲ. ಇವಾಗ ಹಿರಿಯೂರು ಬೈ ಎಲೆಕ್ಷನ್ ಅಂದರೆ ಕಾವು ಮಾತು ಜಾಸ್ತಿ. ಏನಾಗ್ಬೋದು ಹಿರಿಯೂರು ಬೈ ಎಲೆಕ್ಷನ್? ಬೈ ಎಲೆಕ್ಷನ್ ಏನಿಲ್ಲ, ನಮ್ಮ ಸರ್ಕಾರ ಯಾವುದು ಇರುತ್ತೋ ಅದೇ ಗೆಲ್ಲಿಯುತ್ತೆ. ಜೊತೆಗೆ ಇಲ್ಲಿ ಮುಂಚೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರಾಗಿದ್ದ ಸುಧಾಕರ್ ಸಾಹೇಬ್ರು ಅವರ ಅಭಿವೃದ್ಧಿ ಕೆಲಸಗಳು ಭಾಳಷ್ಟು ಇದ್ದಾವೆ. ಹಂಗಾಗಿ ಇಲ್ಲಿ ಕಾಂಗ್ರೆಸ್ಸೇ ಗೆಲ್ಲಿಯೋದು. ಹೌದಾ? ಕೆಲವೊಂದು ಕಡೆ ಸುಧಾಕರ್ ಅವರು ಕೆಲಸ ಮಾಡಿಲ್ಲ, ಕಡಿಮೆ ಮಾಡಿದ್ದಾರೆ ಅಂತಾರೆ ಜನ. ಏನಿಲ್ಲ, ಕೆಲಸ ಆಗಿದೆ, ಏಕಾಗಿಲ್ಲ. ಅದು ಟೀಕೆ ಟಿಪ್ಪಣಿ ಇದ್ದೇ ಇರ್ತವೆ. ಒಳ್ಳೆ ಕೆಲಸಗಾರ
ಅಭಿವೃದ್ಧಿ ಹರಿಕಾರ ಅಂತಾನೆ ಹೆಸರಿತ್ತು ಅವ್ರದ್ದು. ಹೌದಾ? ಆ ಥರ ಇದ್ದಾಗ ಟೀಕೆ ಟಿಪ್ಪಣಿ ಇರ್ತಾವೆ, ವಿರೋಧ ಪಕ್ಷಗಳು ಮಾಡಿರ್ತಾರೆ. ಸೊ ಇವಾಗ ಅವ್ರ ಅಕಾಲಿಕ ಮರಣದಿಂದ ಮಗ ಸುಹಾಸ್ಗೆ ಟಿಕೆಟ್ ಕೊಡ್ತಾರೆ ಅಂತ ಮಾತು ಕೇಳಿ ಬರ್ತಾ ಇದೆ. ಒಂದು ವೇಳೆ ಸುಹಾಸ್ ನಿಂತರೆ ಗೆಲ್ತಾರ? ಖಂಡಿತ ಗೆಲ್ತಾರೆ, ಒಳ್ಳೆ ಲೀಡಲ್ಲಿ ಗೆಲ್ಲಿತಾರೆ. ಕೆಲವೊಂದು ಕಡೆ ಬಿಜೆಪಿ JDS ಮೈತ್ರಿ ಆದರೆ ಸೋಲಿಸ್ಬಿಡ್ತಾರೆ ಕಾಂಗ್ರೆಸ್ನ ಅನ್ನೋ ಭಯ ಇದೆಯಾ? ಯಾವುದೇ ಕಾರಣಕ್ಕೆ ಇಲ್ಲ, ಯಾವುದೇ ಕಾರಣಕ್ಕಿಲ್ಲ. 100% ಸುಹಾಸ್ ಗೆಲ್ಲಿತಾರೆ. ಒಂದು ವೇಳೆ ಪೂರ್ಣಿಮಾ ಶ್ರೀನಿವಾಸ್ ಅವರು ನನಗೆ ಟಿಕೆಟ್ ಬೇಕು ಕಾಂಗ್ರೆಸ್ಸಿಂದ ಅಂದರೆ? ಪಕ್ಷ ಯಾರದೇ ತೀರ್ಮಾನ ಮಾಡಲಿ, ಪಕ್ಷ ಗೆಲ್ಲಿರುತ್ತೆ. ಮೂರಕ್ಕೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಮುಖ್ಯ. ಓಕೆ, ಹೇಗಿದೆ ಎಲೆಕ್ಷನ್ ಕಾವಾಡ ಆ ಕಡೆ? ಈ ಸರಿ ಎಲೆಕ್ಷನ್ ಅಖಾಡ ಭಾಳ ಜೋರಾಗಿದೆ ಸರ್. ಸುಧಾಕರ್ ಸಾಹೇಬರು ತೀರೋಗಿರಿಂದ ಎಲೆಕ್ಷನ್ನು ಮತ್ತೆ ಬಂದಿರೋದ್ರಿಂದ ತುಂಬ ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ. ಪೂರ್ಣಿಮಾ ಶ್ರೀನಿವಾಸ್ ಇರ್ಬೋದು, ಬೊಮ್ಮನಹಳ್ಳಿ ಬಾಬಣ್ಣ ಇರ್ಬೋದು, ಆಮೇಲೆ ನಮ್ಮ ರವೀಂದ್ರಪ್ಪ ಅವ್ರು ಇರ್ಬೋದು, ತುಂಬ ಜನ ಇದ್ದಾರೆ ಅಖಾಡದಲ್ಲಿ. ಆದರೆ ಸುಧಾಕರ್ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಇವತ್ತು ನಮಗೆ ಶ್ರೀರಕ್ಷೆ ಆಗಿದೆ ಸುಧಾಕರ್ ಸಾಹೇಬ್ರ ಮಗಗೆ. ಹಂಗಾಗಿ ಸುಧಾಕರ್ನ ಗೆಲ್ಲಿಸ್ಬೇಕು. ಯೂತ್ ಆಗಿರೋದ್ರಿಂದ ಅವರು ಸ್ಥಳೀಯರ ಅಲ್ಲ, ಆದರೂ ಸ್ಥಳೀಯರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ ಸುಧಾಕರ್ ಸಾಹೇಬರು. ಅವರ ಶ್ರೀರಕ್ಷೆ ಸುಧಾಕರ್ ಮೇಲಿದೆ. ಹಂಗಾಗಿ ಸುಧಾಕರ್ ಕೆಲವೊಂದು ಕಡೆ ಬಿಜೆಪಿ JDS ಮೈತ್ರಿಯಾಗಿ ಸುಧಾಕರ್ನ ಸೋಲಿಸ್ಬಿಡ್ತಾರೆ ಅಂತಾರೆ, ನಿಜನಾ? ಇರ್ಬೋದು ಸರ್, ಆದರೆ ಜಾತಿ ಲೆಕ್ಕಾಚಾರದಲ್ಲಿ ಅದು ಆಗ್ಬೋದು. ಆದರೆ ಹಿಂದುಳಿದವ್ರಿಗೂ ಮತ್ತು ಒಂದು ಎಲ್ಲರಿಗೂ ಸಮಾನತೆ ಸ್ವತಂತ್ರ ಕೊಟ್ಟಿದ್ದು ಸುಧಾಕರ್ ಸಾಹೇಬರು. ಆ ಒಂದು ಶ್ರೀರಕ್ಷೆಯಿಂದ ಸುಧಾಕರ್ ಗೆಲ್ಲಿಬೋದು ಸರ್. ಓಕೆ, ಪೂರ್ಣಿಮಾ ಶ್ರೀನಿವಾಸ್ ಅವರು ಮಾಜಿ ಶಾಸಕಿ, ಅವರು ಕೂಡ ಕಾಂಗ್ರೆಸ್ ಬಂದಿದ್ದಾರೆ. ಏನು ಬೆನಿಫಿಟ್ ಆಗ್ಬೋದು ಸುಹಾಸ್ಗೆ? ಯಾದವರ ಮತಗಳು ಕನ್ವರ್ಟ್ ಆಗ್ತಕ್ಕಂಥ ಚಾನ್ಸಸ್ ಭಾಳ ಇದೆ ಸರ್. ಆದರೆ ಪ್ರಾಮಾಣಿಕವಾಗಿ ಶ್ರೀನಿವಾಸ್ ಅವರು, ಪೂರ್ಣಿಮಾ ಅಕ್ಕರ ಗಂಡ ಶ್ರೀನಿವಾಸ್ ಅವರು ಹಾಲಿ ಪ್ರೆಸಿಡೆಂಟು ವಿಧಾನ ಪರಿಷತ್ ಸದಸ್ಯರಾಗಿದ್ದರಿಂದ ಪೂರ್ಣಿಮಾಕ್ ಅವರು ಇಲ್ಲಿ ಈ ತಾಲೂಕಿನ ಜನರ ಮಿಡಿತ ಗೊತ್ತಿದೆ. ಅವರು ಪ್ರಾಮಾಣಿಕವಾಗಿ ಸಪೋರ್ಟ್ ಮಾಡಿದ್ದೆ. ಆದಲ್ಲಿ ಸುಧಾಕರ್ ಗೆಲ್ಲಿಯೋದರಲ್ಲಿ ಎರಡು ಮಾತಿಲ್ಲ. ಆಮೇಲೆ DK ಶಿವಕುಮಾರ್ ಸಾಹೇಬರು ಒಕ್ಕಲಿಗರ ಜಾತಿಯವರಿಂದ ಇಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇದೆ. ಆ ಒಕ್ಕಲಿಗರ ಓಟ್ಗಳನ್ನ ಕನ್ವರ್ಟ್ ಮಾಡ್ತಾರೆ. ಮತ್ತು ಪೂರ್ಣಿಮಾ ಶ್ರೀನಿವಾಸ್ ಅವರು ಯಾದವರ ಮತಗಳು ಕನ್ವರ್ಟ್ ಮಾಡಿದರೆ ಸುಧಾಕರ್ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಸರ್. ಸೊ ಇನ್ನೊಂದು ಕಡೆ ಜಯಣ್ಣ JDS ಅಲ್ಲಿ ಇದ್ದಾರೆ, ಇಲ್ಲೇ ಸ್ಥಳೀಕರು ಭಾಳ ವರ್ಷದಿಂದ ಪಕ್ಷನ ಕಟ್ಟಿದ್ದಾರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದವರು. ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅಂತಾರಲ್ಲ? ಚಾನ್ಸ್ ಇಲ್ಲ ಸರ್, ಅಷ್ಟೊಂದು ವರ್ಚಸ್ಸಿಲ್ಲ ಸರ್ ಜಯಣ್ಣ ಅವ್ರಿಗೆ. ರವೀಂದ್ರಪ್ಪ ಅವ್ರಿಗಿತ್ತು. ರವೀಂದ್ರಪ್ಪ ನೆಕ್ಸ್ಟು ಸುಧಾಕರ್ಗೆ ಫಸ್ಟ್ ಪ್ಲೇಸಲ್ಲಿ ಮೊನ್ನೆ ನಡೆದಂಥ ಲಾಸ್ಟ್ MLA ಎಲೆಕ್ಷನಲ್ಲಿ ಸುಧಾಕರ್ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸ್ ಪೂರ್ಣಿಮಕ್ಕರು ಕಾಂಗ್ರೆಸ್ಸಿಗೆ ಬಂದಿರಿಂದ ನಮಗೆ ವರದಾನ ಭಾಳ ಆಗುತ್ತೆ ಸರ್. ಹೌದಾ? ಹೌದು ಸರ್. ಜಯಣ್ಣವರು ಎಲ್ಲೊಂದು ಕಡೆ ಕಾಡುಗೊಲ್ಲ ಅಧ್ಯಕ್ಷ ರಾಜಣ್ಣವರು ಬಂದುಬಿಟ್ರೆ ಕಾಡುಗೊಳ ಮತ ಎಲ್ಲ ಕಿತ್ಬಿಡ್ತಾರೆ, ಗೆಲ್ತಾರೆ ಅಂತಾರೆ ಮೈತ್ರಿಯಿಂದ. ಇರ್ಬೋದು ಸರ್, ಆದರೆ ಪೂರ್ಣಿಮಕ್ಕರಿಂದ ಅಷ್ಟು ರಾಜಣ್ಣವ್ರಿಗೆ ಎಷ್ಟು ವರ್ಚಸ್ ಇದೆಯೋ ಅದ್ರ 2 ಪಟ್ಟು ಪೂರ್ಣಿಮಕ್ಕವ್ರಿಗೆ ವರ್ಚಸ್ ಇದೆ ಸರ್. ಅವರೂ ಕನ್ವರ್ಟ್ ಅವ್ರ ಕಡೆಯಿಂದ ಓಟ್ಗಳು ಕನ್ವರ್ಟ್ ಆಗ್ತವೆ ಸರ್. ಹೀಗೆ ಬೊಮ್ಮನಹಳ್ಳಿ ಬಾಬಾ ಟಿಕ್ಕ ಬಾಬು ಅವ್ರು ಬಂದು ಏನೋ ದುಡ್ಡಲ್ಲಿ ಸಂಚಲನ ಮೂಡಿಸ್ತಾರೆ ಅಂತ, ನಿಜನಾ? ಆಗ್ತದಾ ಸರ್? ದುಡ್ಡು ಎಲ್ಲ ದುಡ್ಡಿಂದಲೇ ಓಟ್ ಹಾಕೋದು ಸುಳ್ಳು ಸರ್. ದುಡ್ಡು ಇರ್ಬೋದು ಸರ್, ಎಲ್ಲರೂ ದುಡ್ಡು ನೋಡೇ ಓಟ್ ಹಾಕಲ್ಲ ಸರ್. ದುಡ್ಡು ಬೇರೆ, ವರ್ಚಸ್ ಬೇರೆ ಸರ್. ಸುಧಾಕರ್ಗೆ ಇರ್ತಕ್ಕಂಥ ಅಹಿಂದ ಬೆಂಬಲ, ಯಾದವ್ರ ಬೆಂಬಲ, ಪೂರ್ಣಿಮಕ್ಕನ ಕಡೆಯಿಂದ ಯಾದವ್ರ ಬೆಂಬಲ, DK ಶಿವಕುಮಾರಿಂದ ಒಕ್ಕಲಿಗರ ಬೆಂಬಲ, ಇವರೆಲ್ಲ ಒಂದಾದರೆ ಸುಧಾಕರ್ ಗೆಲ್ಲಿರೋ ಎರಡು ಮಾತಿಲ್ಲ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು, ಅನೇಕರು ಹೇಳ್ತಾ ಇದ್ದಾರೆ ಇಲ್ಲಿ ಸುಧಾಕರ್ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಜೊತೆಗೆ ಅನುಕಂಪದ ಆಧಾರಿತ ಮೇಲೆ ಸುಧಾಕರ್ ಗೆಲ್ಲಬಹುದು. ಜೊತೆಗೆ ಪೂರ್ಣಿಮಾ ಶ್ರೀನಿವಾಸ್ ಕೂಡ BJP ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿ ಎಲ್ಲ ಒಂದು ಕಡೆ ಪೂರ್ಣಿಮಾ ಶ್ರೀನಿವಾಸ್ ಕೂಡ 61,000 ಮತಗಳನ್ನು 2023 ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ. ಸೊ ಅದೇ ರೀತಿ ಸುಧಾಕರ್ ಕೂಡ 92,000 ಮತ, 31,000 ಲೀಡ್ ಇರ್ತದೆ. ಬಹುಶಃ 90, 60 1,50,000 ಮತಗಳು ಬಹುಶಃ ಸುಧಾಕರ್ ಕೈಯಲ್ಲಿದೆ. ಒಂದು ವೇಳೆ 50 1 ಲಕ್ಷ ಪಡೆದ್ರೆ ಸುಹಾಸ್ ಡೌಟ್ ಇಲ್ಲ, ಗೆಲ್ತಾರೆ ಅಂತ ಕೂಡ ಜನ ಹೇಳ್ತಿದ್ದಾರೆ. ಮತ್ತೆ ಅನೇಕರು ಬಾಬು ಹೆಸರು ಹೇಳ್ತಾ ಇದ್ದಾರೆ, ಜೊತೆಲಿ ಸ್ಥಳೀಯರಿರ್ತಕ್ಕಂಥ ಜಯಣ್ಣವ್ರ ಜೊತೆ ಹೇಳ್ತಿದ್ದಾರೆ, ಜೊತೆ ರಾಜಣ್ಣವ್ರು ಇದ್ದಾರೆ, ಅನೇಕರು ಅಖಾಡದಲ್ಲಿ ಇದ್ದಾರೆ, ಮಗಡಿ ಜಯರಾಮ್ ಅವರು ಇದ್ದಾರೆ, ಸತೀಶ್ ಇದ್ದಾರೆ. ನೋಡೋಣ ಜನಗಳು ಯಾರ ಕಡೆ ತೀರ್ಪು ಕೊಡ್ತಾರೆ, ಯಾರಿಗೆ ಟಿಕೆಟ್ ಆಗ್ತದೆ, ಎಲ್ಲವೂ ಕೂಡ ನೋಡ್ತಾ ಇರಿ ವಿಜಯಘೋಷ ಡಿಜಿಟಲ್ ಮಾಧ್ಯಮದಲ್ಲಿ. ನಮಸ್ಕಾರ.